ನೀವು ಮಾಡುವಂತಹ ಪಲ್ಯ ಯಾವುದೇ ಇರಲಿ ಎಲ್ಲದಕ್ಕೂ ಜಸ್ಟ್ ಒಂದು ಅರ್ಧ ಚಮಚ ಈ ಗರಂ ಮಸಾಲಾನ ಹಾಕಿ ನೋಡಿ, ಅದರ ರುಚಿ ಅಥವಾ ಟೇಸ್ಟ್ ಬೇರೆಯೇ ಇರುತ್ತೆ. ಇವತ್ತು ತುಂಬ ಸುಲಭವಾಗಿ ಮನೆಯಲ್ಲೇ 1 kg ಅಳತೆ ಪ್ರಮಾಣದಲ್ಲಿ ಗರಂ ಮಸಾಲ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಮತ್ತು ಇದನ್ನು ನೀವು 1 ವರ್ಷ ಇಟ್ಟರು ಇದು ಹಾಳಾಗೋದಿಲ್ಲ. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. 1 kg ಅಳತೆ ಪ್ರಮಾಣದಲ್ಲಿ ತೋರಿಸ್ತಿದ್ದೀನಿ. ನಿಮಗೆ ಅರ್ಧ kg ಬೇಕಿದ್ರೆ ಇದರದ್ದೆಲ್ಲ ಕ್ವಾಂಟಿಟಿ ಅರ್ಧನ ಮಾಡ್ಕೋಬೋದು. ಮೊದಲಿಗೆ ನಾನಿಲ್ಲಿ ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ 300 ಗ್ರಾಮ್ ಆಗುವಷ್ಟು, ಮತ್ತು ಸ್ಟಾರ್ ತೊಗೊಂಡಿದ್ದೀನಿ 20 ಗ್ರಾಮ್ ಆಗುವಷ್ಟು, ಪಲಾವ್ ಎಲೆ ತೊಗೊಂಡಿದ್ದೀನಿ 20 ಗ್ರಾಮ್ ಆಗುವಷ್ಟು, ಲವಂಗ ತೊಗೊಂಡಿದ್ದೀನಿ ಒಂದು 50 ಗ್ರಾಮ್ ಆಗುವಷ್ಟು, ಮತ್ತು ಜೀರಿಗೆ ಬೇಕಾಗುತ್ತೆ 150 ಗ್ರಾಮ್ ಆಗುವಷ್ಟು, ಮತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ 2 ತೊಗೋಬೋದು. 50 ಗ್ರಾಮ್ ಏಲಕ್ಕಿ ಬೇಕಾಗುತ್ತೆ, ಮತ್ತು ಒಣ ಶುಂಠಿ ತೊಗೊಂಡಿದ್ದೀನಿ, ಪೌಡ್ರ್ ಕೂಡ ತೊಗೋಬೋದು. ನಾನಿಲ್ಲಿ ಎಲ್ಲ ಸಾಮಗ್ರಿ ಲಿಸ್ಟ್ ಕೆಳಗಡೆ ಕೂಡ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡ್ಬೋದು. ಇದೇ ಪ್ರಮಾಣದಲ್ಲಿ ಮಾಡಿಕೊಡಿ, ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ಈ ಗರಂ ಮಸಾಲ ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಒಂದ್ಸಲ ನೀವು ತಯಾರು ಮಾಡಿ ಇಟ್ಕೊಂಡ್ರೆ ಇದನ್ನು ನೀವು 1 ವರ್ಷ ಆಗೋ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು. ನಾನಿಲ್ಲಿ ಏನೆಲ್ಲ ಸಾಮಗ್ರಿ ತೋರಿಸಿನ ಅಂತೇಳಿ ನೋಡ್ತಿರ್ಬೋದು. ಲಾಸ್ಟಿಗೆ ಇದಕ್ಕೆ ನಟ್ ಬಾಗ್ ತೊಗೊಂಡಿದ್ದೀನಿ, ಇದು ಮಿಸ್ ಮಾಡದೆ ಹಾಕಬೇಕು. ಇದರಲ್ಲಿ 20 ರಿಂದ 30 ಗ್ರಾಮ್ ತೊಗೊಂಡಿದ್ದೀನಿ. ಇದು ಸೋಪ್ ತೊಗೊಂಡಿದ್ದೀನಿ, 70 ಗ್ರಾಮ್ ಬೇಕಾಗುತ್ತೆ ಇದರಲ್ಲಿ. ಸೊ ಇವಾಗ ಏನೆಲ್ಲ ಬೇಕಾಗುತ್ತೆ ಅಂತ ನೀವು ನೋಡಿದ್ರಲ್ವ. ಇವಾಗ ಏನಿಲ್ಲ, ಸ್ಲೋ ಗ್ಯಾಸ್ನಲ್ಲಿ ಎಲ್ಲನೂ ಹದವಾಗಿ ಒಂದೊಂದಾಗಿ ಹುರ್ಕೊಂಡು ತಗೋಬೇಕು. ಇಲ್ಲಿ ನಾನು ನಿಮಗೆ 1 kg ಅಳತೆ ಪ್ರಮಾಣದಲ್ಲಿ ತೋರಿಸಿನಲ್ವಾ. ನಿಮಗೆ 1/2 kg ಬೇಕು, ಅರ್ಧ kg ಬೇಕನ್ನೋದಾದರೆ ಎಲ್ಲನೂ ನೀವು ಅರ್ಧ ಅರ್ಧ ಕ್ವಾಂಟಿಟಿದಾಗ ಡಿವೈಡ್ ಮಾಡ್ಕೋಬೋದು. ಮೊದಲಿಗೆ ನಾನಿಲ್ಲಿ ದಾಲ್ಚಿನ್ನಿ ಹಾಕ್ಕೊಂಡಿನಿ. ಏನಿಲ್ಲ, ಎಲ್ಲ ಸಾಮಗ್ರಿ ಸ್ಲೋ ಗ್ಯಾಸ್ನಲ್ಲಿ ಹದವಾಗಿ ಪೇಸೆನ್ಸ್ಲಿಂದ ಹುರ್ಕೋಬೇಕು ಅಷ್ಟೇ ಇಲ್ಲಿ ಎಲ್ಲ ಸಾಮಗ್ರಿ. ಓಕೆ, ಮೊದಲಿಗೆ ದಾಲ್ಚಿನ್ನಿ ಹುರ್ಕೊಂಡಿನಿ, ಇವಾಗ ಲವಂಗ ಹುರ್ಕೊಂಡಿನಿ. ಮತ್ತು ಈ ಹೋಮ್ ಮೇಡ್ ಗರಂ ಮಸಾಲ ಬೇಕಿದ್ರೆ ಇಲ್ಲಿ ಕಾಣ್ತಿದ್ದಂತಹ ನಂಬರ್ಗೆ ನೀವು ಆರ್ಡರ್ ಮಾಡ್ಬೋದು. ಮಸಾಲೆ ಖಾರದ ಜೊತೆಗೆ ಭಾಳಷ್ಟು ಜನ ಈ ಗರಂ ಮಸಾಲ ಕೂಡ ನನಗೆ ಕೇಳ್ತಿದ್ರು. ಮತ್ತು ಇದು ಕೂಡ ನನಗೆ ಆರ್ಡರ್ ಬಂದಿದೆ, ಹೀಗಾಗಿ ನಾನು ನಿಮಗೆ ಆರ್ಡರ್ ಕೂಡ ಕಂಪ್ಲೀಟ್ ಆಗುತ್ತೆ, ನಿಮಗೆ ಕೂಡ ತೋರಿಸೋದು ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ. ಏನಿಲ್ಲ, ಎಲ್ಲರೂ ನಾನು ಎಷ್ಟೆಷ್ಟು ಗ್ರಾಮ್ ತೊಗೊಂಡಿನ ನಂತರ ನಿಮಗೆ ಗೊತ್ತಿರ್ಬೋದು. ಅಷ್ಟೇ ಅಲ್ಲ, ಕೆಳಗಡೆ ಕೂಡ ನಾನು ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ ಈ ಮಸಾಲಾನ ಮಾಡ್ಕೋಬೋದು. ನೀವು ಮಾಡುವಂತಹ ಪಲ್ಯ ಯಾವುದೇ ಇರಲಿ, ಪಲ್ಯ, ಸಾಂಬಾರು, ಸಬ್ಜಿ, ಗ್ರೇವಿ ಸಬ್ಜಿ ಆಗಿರ್ಬೋದು, ಸೂಕಾ ಸಬ್ಜಿ ಆಗಿರ್ಬೋದು, ಎಲ್ಲದಕ್ಕೂ ಒಂದು ಅರ್ಧ ಚಮಚ ಹಾಕ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಇವಾಗ ಎಲ್ಲನೂ ನಾನು ಒಂದೊಂದಾಗಿ ಹುರ್ಕೊಂಡಾದ್ಮೇಲೆ ಇದಕ್ಕೆ 1 ಚಮಚ ಹಿಂಗೆ ಹಾಕ್ಕೊಂಡಿನಿ. ಬೇಕಿದ್ರೆ 1 ಚಮಚ ಇದಕ್ಕೆ ಉಪ್ಪು ಕೂಡ ಹಾಕೋಬೋದು. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಪೂರ್ತಿಯಾಗಿ ತಣ್ಣಗಾಕಬೇಕು. ತಣ್ಣಗಾದ್ಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಮಿಲ್ಲಲ್ಲಿ ಹೋಗಿ ಇದನ್ನು ಹಾಕಿಸ್ಕೊಂಬರ್ಬೇಕು ಅಷ್ಟೇ. ನೀವು ಇಲ್ಲಿ ಸ್ವಲ್ಪ ಕ್ವಾಂಟಿಟಿದಾಗ ಮಾಡೋದಿದ್ದರೆ ಮನೆಯಲ್ಲೇ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋಬೋದು. ಇಲ್ಲಿ ನಾನು ಜಾಸ್ತಿ ಇರೋದ್ರಿಂದ ಇದನ್ನು ಮಿಲ್ಲಲ್ಲಿ ಹಾಕಿಸ್ಕೊಂಬಂದಿದ್ದೀನಿ. ನೋಡಿ ಎಷ್ಟು ಸರಿಯಾಗಿ ಕಲರ್ ಬಂದಿದೆ. ಇದನ್ನು ನೀವು 1 ವರ್ಷ ಇಟ್ಕೋಬೋದು. ಮನೆಯೆಲ್ಲ ಘಮ್ ಅಂತಿದೆ, ಅಷ್ಟು ಸ್ಮೆಲ್ ಬರುತ್ತಿದೆ ಇದರದ್ದು. ಓಕೆ, ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು. ಹಾಗೆ ಈ ವಿಡಿಯೋ ನೀವು ಎಲ್ಲಿಂದ ನೋಡ್ತಿದ್ದೀರಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ಹಾಗೆ ನಿಮಗೆ ಬೇರೆ ಯಾವುದಾದ್ರೂ ಮಸಾಲದ ರೆಸಿಪಿ ಬೇಕಂದರೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಾಮೆಂಟ್ ಮೂಲಕ ನಿಮಗೆ ಯಾವ ಮಸಾಲ ಬೇಕಂತ ನನಗೆ ತಿಳಿಸಿ ಅಷ್ಟೇ. ಓಕೆ, ಈ ಗರಂ ಮಸಾಲ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಥ್ಯಾಂಕ್ ಯು.